ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವು ಎಲ್ಲರೂ ತೆಂಗಿನಕಾಯಿನ ಬಳಸ್ತಾನೆ ಇರ್ತೀರಿ ಅಲ್ವಾ? ಕಾಯನ್ನು ಒಡೆದ ನಂತರ ಚಿಪ್ಪಿನಿಂದ ಕೊಬ್ಬರಿಯನ್ನು ಈಸಿಯಾಗಿ ಬಿಡಿಸ್ಕೊಂಡು ಅದನ್ನು ತುಂಬ ದಿನಗಳವರೆಗೆ ಹೇಗೆ ಸ್ಟೋರ್ ಮಾಡ್ಕೋಬಹುದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಚಾಕುನಿಂದ ಈ ರೀತಿಯಾಗಿ ಕೊಬ್ಬರಿಯನ್ನು ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ಅಲ್ವಾ? ಆದರೆ ಅಷ್ಟು ಸುಲಭವಾಗಿ ಇದು ಬರೋದಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ನೋಡಿ, ಹೀಗೆ ತೆಂಗಿನ ಚಿಪ್ಪನ್ನು ಗ್ಯಾಸ್ ಮೇಲೆ 1-2 ನಿಮಿಷ ನೀವು ಬಿಸಿ ಮಾಡ್ಕೋಬೇಕು. ಸುತ್ತಲೂ ಕೂಡ ಬಿಸಿ ಹತ್ತುವ ಹಾಗೆ ತೆಂಗಿನಕಾಯನ್ನು ಈ ರೀತಿ ನೋಡಿ ತಿರುಗಿಸ್ತಾ ಬಿಸಿ ಮಾಡ್ಕೋಬೇಕು. ತೀರಾ ಚಿಪ್ಪು ಸುಟ್ಟು ಹೋಗೋ ಅಷ್ಟು ಬಿಸಿ ಅಲ್ಲ, 2-3 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನೋಡಿ, 2-3 ನಿಮಿಷ ಬಿಸಿ ಮಾಡ್ಕೊಂಡ ನಂತರ ಹೀಗೆ ಸೈಡ್ನಲ್ಲಿ ಅದನ್ನು ಸ್ವಲ್ಪ ಲೂಸ್ ಮಾಡ್ತಾ ಹೋಗಿ. ಬಿಸಿ ಆಗಿರೋದ್ರಿಂದ ಕೊಬ್ಬರಿ ಚಿಪ್ಪಿನಿಂದ ಸುಲಭವಾಗಿ ಬಿಟ್ಕೊಳ್ಳುತ್ತೆ. ನೋಡಿ, ಹೀಗೆ ಲೂಸ್ ಮಾಡ್ತಾ ಅದನ್ನು ಚಿಪ್ಪಿನಿಂದ ಹೊರಗೆ ತೆಗಿತಾ ಬರಬೇಕು. ನೋಡಿ, ಇದನ್ನು ಬಿಸಿ ಮಾಡ್ದಲೇ ಇರುವಾಗ ಚಾಕುನಿಂದ ಕೂಡ ಇಷ್ಟು ಸುಲಭವಾಗಿ ಇದು ಬಿಟ್ಕೊಳ್ಳೋದಿಲ್ಲ. ಈಗ ಎಷ್ಟು ಈಸಿಯಾಗಿ ನಾವು ಚಿಪ್ಪಿನಿಂದ ಕೊಬ್ಬರಿಯನ್ನು ಸಪ್ರೇಟ್ ಮಾಡ್ತಾ ಹೋಗಬಹುದು. ನೋಡಿ, ಈ ಥರ ಮಾಡೋದ್ರಿಂದ ನೀವು ಎಷ್ಟೇ ಕೊಬ್ಬರಿ ಇದ್ರೂ ಈಸಿಯಾಗಿ ಅದನ್ನು ಬಿಡಿಸ್ಕೊಂಡು ಇಟ್ಕೋಬಹುದು. ಇಷ್ಟೆಲ್ಲ ಕೊಬ್ಬರಿ 1-2 ದಿನದಲ್ಲಿ ಉಪಯೋಗ ಆಗೋದಿಲ್ಲ ಅಲ್ವಾ? ಇದು ಇನ್ನಷ್ಟು ದಿನಗಳವರೆಗೆ ಕೆಡದೆ ಚೆನ್ನಾಗಿ ಹೇಗೆ ಇಟ್ಕೊಳ್ಳೋದು ಬನ್ನಿ ಈಗ ತಿಳ್ಕೊಳ್ಳೋಣ. ಹೀಗೆ ನೋಡಿ, ಚಾಕುನಿಂದ ಕೊಬ್ಬರಿಯನ್ನು ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ತಾ ಹೋಗಿ. ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಬೇಕು. ದೇವಸ್ಥಾನಗಳಿಗೆ ಹೋದಾಗ, ಏನಾದರೂ ಪೂಜೆ ಇದ್ದಾಗ ತೆಂಗಿನಕಾಯಿಗಳು ತುಂಬ ಆಗಿಬಿಟ್ಟಿರುತ್ತೆ ಅಲ್ವಾ? ಅವುಗಳನ್ನು ನೀವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೆ ಕೆಡೋದಿಲ್ಲ. ಹೀಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ಕೊಬ್ಬರಿಯಲ್ಲಿ ಈಗ ನೋಡಿ, ನಾನು ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1-2 ಇಂಚಿನಷ್ಟು ಹಸಿ ಶುಂಠಿ ಮತ್ತು 3-4 ಬೆಳ್ಳುಳ್ಳಿಯ ಪೀಸ್ಗಳು. ನೀವು ಬೆಳ್ಳುಳ್ಳಿ ಉಪಯೋಗಿಸೋದಿಲ್ಲ ಅಂದರೆ ಇದನ್ನು ಇಲ್ಲಿ ಬಿಡಬಹುದು. ಮತ್ತು ಸ್ವಲ್ಪ ಜೀರಿಗೆ. ಇದಿಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ನೀವು ತರಿಯಾಗಿ ರುಬ್ಬಿ ಇಟ್ಕೋಬೇಕು. ನೋಡಿ, ಮಿಕ್ಸರ್ ಜಾರ್ಗೆ ಇದನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಸ್ವಲ್ಪವೂ ನೀರನ್ನು ಸೇರಿಸಬಾರ್ದು, ಪೂರ್ತಿ ಡ್ರೈ ಆಗಿಯೇ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನೋಡಿ, ಮಿಕ್ಸಿ ಆದ ನಂತರ ನಿಮಗಿಲ್ಲಿ ಗೊತ್ತಾಗ್ತಾ ಇದೆ, ನೀರು ಹಾಕಿಲ್ಲದೇ ಇರೋದ್ರಿಂದ ಇದು ಸ್ವಲ್ಪ ತರಿಯಾಗಿಯೇ ಉಳಿಯುತ್ತೆ. ಈಗ ಇದನ್ನು ನೀವು ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಫ್ರಿಡ್ಜ್ನಲ್ಲಿ ಇಡ್ಕೋಬಹುದು. ಇದನ್ನು ಪ್ರತಿದಿನ ಪಲ್ಯ, ಸಾರು, ಹುಳಿ ಈ ಥರದ್ದೆಲ್ಲ ಮಾಡೋವಾಗ ನೀವು ಉಪಯೋಗಿಸೋದಕ್ಕೆ ಈಸಿ ಆಗುತ್ತೆ. ಇದು ಆಲ್ರೆಡಿ ಸ್ವಲ್ಪ ರುಬ್ಬಿರೋದ್ರಿಂದ ಪಲ್ಯಗಳಿಗೆ ಡೈರೆಕ್ಟಾಗಿ ಇದನ್ನು ಹಾಕಿಬಿಡಬಹುದು. ಹುಳಿ, ಸಾರು ಈ ಥರದ್ದೆಲ್ಲ ಮಾಡ್ಕೊಳ್ಳೋದಕ್ಕೆ ಮತ್ತೆ ನೀವು ಮಸಾಲೆ ಎಲ್ಲ ಸೇರಿಸಿ ರುಬ್ಕೋಬಹುದು. ಹೀಗೆ ನೀವು 1 ವಾರದವರೆಗೂ ಇದನ್ನು ಇಟ್ಟು ಬಳಸಬಹುದು. ಇನ್ನಷ್ಟು ಚಿಕ್ಕ ಪೀಸ್ಗಳು ಉಳಿದಿತ್ತಲ್ವ, ಅದನ್ನು ನೋಡಿ ಈ ತರಹ ಜಿಪ್ಲಾಕ್ ಕವರ್ನಲ್ಲಿ ಹಾಕಿ ಇದನ್ನು ನೀವು ಫ್ರೀಝರ್ನಲ್ಲಿ ಇಟ್ಕೋಬೇಕು. ಆಗ ಇದು ತಿಂಗಳುಗಟ್ಟಲೆ ಕೆಡದೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಚಿಕ್ಕದಾದ ಜಿಪ್ಲಾಕ್ ಕವರ್ಗಳಲ್ಲಿ ನೀವು ಕೊಬ್ಬರಿ ಪೀಸ್ಗಳನ್ನು ಹಾಕಿ ಇಡೋದ್ರಿಂದ ಬೇಕಾದಾಗ 1 ಪ್ಯಾಕೆಟ್ನ ತಗೊಂಡು ಉಪಯೋಗಿಸಬಹುದು. ಇದೆಲ್ಲ ಅಲ್ಲದೆ ಇನ್ನೂ ಒಂದು ಐಡಿಯಾ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಫ್ರೀಝರ್ನಲ್ಲಿ ಐಸ್ ಕ್ಯೂಬ್ಸ್ ಮಾಡೋದಕ್ಕೆ ಅಂತ ಈ ಟ್ರೇ ಇರುತ್ತಲ್ವ, ಅವುಗಳಲ್ಲಿ ನೀವು ಹೀಗೆ ಕೊಬ್ಬರಿ ಪೀಸ್ಗಳನ್ನು ಹಾಕ್ತಾ ಹೋಗಿ. ಇದು ಒಂದೊಂದರಲ್ಲೂ ನೀವು ನೋಡಿ ಹೀಗೆ ಅರ್ಧದಿಂದ 3/4 ಭಾಗದಷ್ಟು ಕೊಬ್ಬರಿಯನ್ನು ಹಾಕಬೇಕು. ಎಲ್ಲವನ್ನೂ ಹೀಗೆ ಹಾಕಿದ ನಂತರ ಇದರಲ್ಲಿ ಈಗ ನೀವು ನೀರನ್ನು ಹಾಕಬೇಕು.
ನೋಡಿ ಆಲ್ರೆಡಿ ನಾವು ಅರ್ಧದಿಂದ ಮುಕ್ಕಾಲು ಭಾಗ ಕೊಬ್ಬರಿಯನ್ನು ಹಾಕಿದ್ದೀವಿ. ನಂತರ ಇದರಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರ ನೀರನ್ನು ಹಾಕ್ತಾ ಹೋಗಿ. ಎಲ್ಲದರಲ್ಲೂ ನೀರು ಹಾಕಿದ ನಂತರ ಇದನ್ನು ನೀವು ಫ್ರೀಝರ್ನಲ್ಲಿ ಇಟ್ಟುಬಿಡಬೇಕು. ನೋಡಿ ಫ್ರೀಸ್ ಆದ ನಂತರ ಐಸ್ ಕ್ಯೂಬ್ಸ್ ಒಳಗಡೆ ಕೊಬ್ಬರಿನೂ ಕೂಡ ಗಟ್ಟಿಯಾಗಿರುತ್ತೆ. ನೀವು ಇದನ್ನು ಕೂಡ ಬೇಕಂದಾಗ ಈ ರೀತಿ ಕ್ಯೂಬ್ಸ್ಗಳನ್ನು ತೆಗೆದುಕೊಂಡ್ಬಿಟ್ಟು ಒಂದು ಬೌಲ್ನಲ್ಲಿ ಹಾಕಿ ನೀರು ಹಾಕಿದರೆ ಇದು ಬೇಗನೆ ಕರಗುತ್ತೆ, ಕೊಬ್ಬರಿ ಕೂಡ ಉಪಯೋಗಿಸೋದಕ್ಕೆ ಸಿಗುತ್ತೆ. ನಿಮಗೆ ಟೈಮ್ ಇದ್ದರೆ ಈ ಐಸ್ ಕ್ಯೂಬ್ಗಳನ್ನು ಹೀಗೆ ಬಿಡಬಹುದು, ಆದರೆ ನೀರು ಹಾಕೋದ್ರಿಂದ ಬೇಗನೆ ಕರಗುತ್ತೆ, ಕೊಬ್ಬರಿ ಕೂಡ ಉಪಯೋಗಿಸೋದಕ್ಕೆ ಬೇಗನೆ ಸಿಗುತ್ತೆ. ಉಳಿದಿದ್ದನ್ನು ಈ ಟ್ರೇನಲ್ಲೇ ಬಿಟ್ಬಿಟ್ಟು ಮತ್ತೆ ಫ್ರೀಝರ್ನಲ್ಲಿ ಇಟ್ಟುಬಿಡಬಹುದು. ಇನ್ನು ನೋಡಿ ಕವರ್ನಲ್ಲಿ ಹಾಕಿ ಫ್ರೀಝರ್ನಲ್ಲಿ ಇಟ್ಟಿದ್ವಿ ಅಲ್ವಾ, ಅದು ಕೂಡ ಹೀಗೆ ಗಟ್ಟಿಯಾಗಿರುತ್ತೆ. ಬೇಕಂದಾಗ ಇದರಲ್ಲಿರುವ ಪೀಸ್ಗಳನ್ನು ನೀವು ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಉಳಿದಿದ್ದನ್ನು ಮತ್ತೆ ಹಾಗೆ ಜಿಪ್ ಲಾಕ್ ಮಾಡಿ ಇಟ್ಟುಬಿಡಬಹುದು. ಈ ಎಲ್ಲ ಐಡಿಯಾಗಳಿಂದ ತೆಂಗಿನಕಾಯಿಯನ್ನು ನಾವು ತುಂಬ ದಿನಗಳವರೆಗೆ ಹಾಳಾಗದಂತೆ ಇಟ್ಟು ಉಪಯೋಗಿಸಬಹುದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೋತೀನಿ. ಇದಲ್ಲದೆ ಇನ್ಯಾವ ರೀತಿಯಲ್ಲಿ ನೀವು ಕೊಬ್ಬರಿಯನ್ನು ಸ್ಟೋರ್ ಮಾಡ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ. ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.